ಇಂಟಿಗ್ರೇಟ್ ದ ಫಂಕ್ಷನ್ ಎಕ್ಸ್ ಬೈ ಇ ಟು ದ ಪವರ್ ಆಫ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್. ಹಾಂ, ಇಲ್ಲೇನು ತೊಗೊಬೇಕು ನಾವು ಯು ಅಂತ? ವಾಟ್ ಶುಡ್ ಬಿ ಸಬ್ಸ್ಟಿಟ್ಯೂಟ್ ಯು ಆ್ಯಸ್? ಯು ಎಕ್ಸ್ ಅಂತ ಸಬ್ಸ್ಟಿಟ್ಯೂಟ್ ಮಾಡೋಕ್ಕೋಯ್ತು ಅಂತ ಹೇಳಿದ್ರೆ ಉಪಯೋಗ ಇಲ್ಲ. ಇ ಟು ದ ಪವರ್ ಆಫ್ ಎಕ್ಸ್ ಸ್ಕ್ವೇರ್ ಸಬ್ಸ್ಟಿಟ್ಯೂಟ್ ಮಾಡ್ತು ಅಂತ ಹೇಳಿದ್ರೆ ಅದು ಭಾರಿ ಆಗೋಗುತ್ತೆ ಅಲ್ವಾ? ಮತ್ತೇನು ಮಾಡ್ಬೋದು? ಎಕ್ಸ್ ಸ್ಕ್ವೇರ್ ಅಂತ ತೊಗೊಬೋದು, ಸರಿ ತಾನೆ? ಇದನ್ನು ಡಿಫ್ರೆನ್ಷಿಯೇಟ್ ಮಾಡ್ತು ಅಂತ ಹೇಳಿದ್ರೆ, ಇಫ್ ಐ ಡಿಫ್ರೆನ್ಷಿಯೇಟ್ ಯು ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಸೊ ವಿ ಹ್ಯಾವ್ ಡಿ ಯು ಇಸ್ ಇಕ್ವಲ್ ಟು 2x dx, ಸರಿ ತಾನೆ? ಹಾಗಾಗಿ ನಿಮ್ಮ ಪ್ರಶ್ನೆ ವಿಲ್ ಬಿ ಇಲ್ಲಿ ಡಿ ಯು ಡಿ ಟಿ ಎಲ್ಲ ಬೈ 2 ಟೈಮ್ಸ್ ಆಫ್ ಇ ಟು ದ ಪವರ್ ಆಫ್ ಯು ಆಗುತ್ತೆ. ಇದನ್ನು ನಾನು 1/2 ಇ ಟು ದ ಪವರ್ ಆಫ್ ಮೈನಸ್ ಯು ಡಿ ಯು ಅಂತ ಹೇಳಿ ಬರ್ಕೊಬೋದು, ಸರಿನಾ? ಇವಾಗ ಈ ಉತ್ತರ ಏನು ಬರುತ್ತೆ ಅಂತ ಹೇಳಿದ್ರೆ -1/2 ಇ ಟು ದ ಪವರ್ ಆಫ್ ಮೈನಸ್ ಯು ಅಂತ ಬರುತ್ತೆ, ಪ್ಲಸ್ ಅ ಕಾನ್ಸ್ಟೆಂಟ್. ಈ ಮೈನಸ್ ಎಲ್ಲಿಂದ ಬಂತು? ಇಫ್ ಯು ಥಿಂಕ್ ಆಫ್ ಚೈನ್ ರೂಲ್, ಇದನ್ನು ಡಿಫ್ರೆನ್ಷಿಯೇಟ್ ಮಾಡ್ತು ಅಂತ ಹೇಳಿದ್ರೆ ಈ ಉತ್ತರ ನೆಗೆಟಿವ್ ಬರುತ್ತೆ ಇಲ್ಲಿ. ಸೊ ನೆಗೆಟಿವ್ ಆಫ್ ನೆಗೆಟಿವ್ ಪಾಸಿಟಿವ್ ಆಗುತ್ತೆ ಅಲ್ವಾ? ಯಾಕಂತ ಹೇಳಿ ನಮ್ಗೆ ಇಲ್ಲಿ ಪಾಸಿಟಿವ್ ಬೇಕು. ಸೊ ಪಾಸಿಟಿವ್ ಹೇಗೆ ಬರುತ್ತೆ? ಪಾಸಿಟಿವ್ ವಿಲ್ ಬಿ ನೆಗೆಟಿವ್ ಇಂಟು ನೆಗೆಟಿವ್. ಸೊ 1/2 ಇ ಟು ದ ಪವರ್ ಆಫ್ ಮೈನಸ್ ಯು ಡಿಫ್ರೆನ್ಷಿಯೇಟ್ ಮಾಡ್ತು ಅಂದರೆ 1/2 ಇಂಟು ಇ ಟು ದ ಪವರ್ ಆಫ್ ಮೈನಸ್ ಯು ಇಂಟು -1 ಬರುತ್ತೆ. ಹಾಗಾಗಿ ವಿ ಹ್ಯಾವ್ ದ ಫಾಲೋಯಿಂಗ್ ಎಕ್ಸ್ಪ್ರೆಷನ್. ಸೊ ಇದನ್ನು ಕೊನೆಯದಾಗಿ ನಾನು ಐಮ್ ಗೋಯಿಂಗ್ ಟು ರೀರೈಟ್ ದಿಸ್ ಎಸ್ 1/2 ಇಂಟು ಇ ಟು ದ ಪವರ್ ಆಫ್ ಯು plus c, and finally we have 1/2 into e to the power of x square plus c. So, this is my answer.